ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಮನೆಯಲ್ಲಿ ಮಾವಿನ ಹಣ್ಣಿತ್ತು. ಇದು ಸಂಜೆ ಆಗಿತ್ತು, ಹಾಗಾಗಿ ಮಾವಿನ ಹಣ್ಣ ಸ್ವಲ್ಪ ಏನಾದ್ರು ಸ್ನಾಕ್ಸ್ ತರ ಕೊಡ್ಬೇಕು ಅಂತೇಳಿ ಕಟ್ ಮಾಡಿ ಕೊಡ್ತಾ ಇದ್ದೆ. ಮಾವಿನ ಸ್ವಲ್ಪ ಹುಳಿ ಇತ್ತು, ಹಾಗೆ ಹುಳಿ ಇರೋದ್ರಿಂದ ಮಾವಿನ ಹಣ್ಣು ಯಾರು ತಿಂದಿರಲಿಲ್ಲ, ಹಾಗೆ ಇತ್ತು. ಸ್ವಲ್ಪ ಅದನ್ನ ಈ ತರ ಏನಾದ್ರು ಕ್ರಿಯೇಟಿವ್ ಆಗಿ ಡಿಸೈನ್ ಆಗಿ ಕಟ್ ಮಾಡ್ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಈ ತರ ಸ್ವಲ್ಪ ಡಿಸೈನ್ ಆಗಿ ಕಟ್ ಮಾಡ್ಕೊಡ್ತಾ ಇದ್ದೆ. ಹಣ್ಣೆಲ್ಲ ಕಟ್ ಮಾಡ್ಕೊಟ್ಟು ಸಂಜೆ ಅಡಿಗೆಗೆ ರೆಡಿ ಮಾಡ್ಕೊಳೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ತರಕಾರಿ ಮತ್ತೆ ಎಲ್ಲ ಖಾಲಿ ಆಗಿತ್ತು, ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ ಬಂದಿದ್ವಿ. ಜಾನು ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಎಂದು ಸರಿ ಅಂತೇಳಿ ಕೊಟ್ಟಿದ್ದಕ್ಕೆ ನೋಡಿ ಈ ತರ ಕರ್ಬೇ ಸೊಪ್ಪನ್ನ ಕ್ಲೀನ್ ಮಾಡ್ತಾ ಇದ್ದಾಳೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಪಾತಿ ಹಿಟ್ಟು ಕಲ್ಸಿಟ್ಟಿದ್ದೆ ಚಪಾತಿ ಮಾಡೋದಕ್ಕೆ ಅಂತೇಳಿ. ಅದನ್ನ ತರಕಾರಿನೆಲ್ಲ ಕ್ಲೀನ್ ಮಾಡೋದ್ ಬಿಟ್ಬಿಟ್ಟು ಚಪಾತಿ ನಾನು ರೆಡಿ ಮಾಡ್ತೀನಿ ಅಂತ ಬಂದು ಚಪಾತಿಗೆ ಬಿಲ್ಲೆಗಳು ದಪ್ಪ ಆಗಿಲ್ಲ, ಕರೆಕ್ಟ್ ಐಟ್ ಮಾಡು. ಇನ್ನು ಸ್ವಲ್ಪ ಸೈಜ್ ಅಗಲ ಮಾಡು. ನಾನು ಅಷ್ಟೊಂದು ಅಗಲ ಮಾಡೋದೇನು ಬೇಡ ನೀನು, ಆಯಿತಾ? ಮಾಡ್ಕೊಂಡಿದ್ಲು. ಅದನ್ನ ಮತ್ತೆ ಅರ್ಧ ನೋಡಿ ಈ ರೀತಿ ತೊಟ್ಟಿ ತೊಟ್ಟಿ ಕೊಡ್ತಾ ಇದ್ದಾಳೆ ನನಗೆ. ಅರ್ಧ ಚಪಾತಿ ಅವಳೇ ಮಾಡ್ತಿದ್ದಾಳೆ, ತೊಟ್ಟಿ ತೊಟ್ಟಿ ಇನ್ನೂ ಆಗ್ಲೇ ಬಿಲ್ಲೆ ಮಾಡಿ ತೊಟ್ಟಿರ್ತಾ ಇದ್ಲು. ಮತ್ತೆ ಅವಳೇ ಚಪಾತಿ ಮಾಡ್ತೀನಿ ಇವತ್ತು ಅಂತ ಹೇಳಿ ಶುರು ಮಾಡ್ಕೊಂಡಿದ್ಲು. ಇವಾಗ ಈ ಕಡೆ ಬಂದ್ರೆ ಮತ್ತೆ ನೋಡಿ ಈಗ ಅರ್ಧ ಬರ್ಧ ಇದನ್ನೆಲ್ಲ ಬಿಟ್ಬಿಟ್ಟು ಚಪಾತಿ ಕಡೆ ಹೋದ್ಲು. ನೆಕ್ಸ್ಟ್ ಚಪಾತಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನೆಲ್ಲ, ಚಪಾತಿ ಎಲ್ಲ ಪಲ್ಯಗಳು ಆಲ್ರೆಡಿ ಮಾಡಿಟ್ಟಿದ್ದೆ ನಾನು. ಸ್ವಲ್ಪ ಬೀಟ್ರೋಟ್ ಪಲ್ಯ ಮತ್ತೆ ಸ್ವಲ್ಪ ಹಾಗಲಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಚಪಾತಿ ಹಿಟ್ಟನು ಸಹ ನಾನೇ ಕಲಿಸ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಅವಳು. ಇಲ್ಲಿ ಬೇಡ, ನೀನು ಕಲ್ಸೋದಕ್ ಬರೋದಿಲ್ಲ, ನೆಕ್ಸ್ಟ್ ನೀನು ಇನ್ನು ಸ್ವಲ್ಪ ದೊಡ್ಡಳಾದ್ಮೇಲೆ ಕಲಿತೀಯಾ ಅಂತ ಹೇಳಿ ಹೇಳಿದ್ಕೆ ಇವಾಗ ನೋಡಿ ಕಲ್ಸಿಟ್ಟಿರಿಟ್ಟಿನ ಬಿಲ್ಲೆಗಳು ಈ ತರ ಮಾಡ್ತಾ ಇದ್ದಾಳೆ ಅವಳು. ನಾನೇ ಉದ್ದಿ ನಾನೇ ಬೇಯಿಸ್ಬೇಕು ಅಂತೇಳಿ ಹಠ ಮಾಡ್ತಾ ಇರೋದು. ಅದಕ್ಕೆ ನಾನು ಸರಿ, ನಾನು ಚಪಾತಿನ ಉದ್ಕೊಡ್ತೀನಿ, ನೀನು ಬೇಯಿಸುವಂತೆ ಅಂತ ಹೇಳಿ ನಾನು ಚಪಾತಿ ಈ ಕಡೆ ಉದ್ದೋಕ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಸುಮ್ನೆ ನಾನು ಹೇಳ್ದೆ ಹಿಂಗೆ ಬೇಯಿಸುವಂತೆ ಅಂತ, ಆದ್ರೂ ಅವ್ರು ಬಿಡ್ಲೇ ಇಲ್ಲ. ಕೊನೆಗೂ ನೋಡಿ ಸ್ಟವ್ ಸಿಗೋದಿಲ್ಲ ಅಲ್ವಾ ಅವಳಿಗೆ, ಅದಕ್ಕೆ ಬಂದು ಒಂದು ಸ್ಟೂನು ಸಮೇತ ತಂದ್ಬಿಟ್ಟು ಹಾಕೊಂಡು ನಿಂತ್ಬಿಟ್ಟಿದ್ದಾಳೆ ನಾನೇ ಬೇಯಿಸ್ಕೊಡ್ತೀನಿ ಅಂತೇಳಿ. ಅರ್ಧ ಚಪಾತಿ ನನಗೆ ಅವಳ ಕಡೆ ನೋಡ್ಕೊಂತ ನಾನು ಇಲ್ಲಿ ಚಪಾತಿನೂ ಎಲ್ಲ ಉದ್ದದ್ರಲ್ಲೆಲ್ಲ ಕೀಳ್ತಾ ಇದ್ದೀನಿ. ಯಾಕೆಂದ್ರೆ ಸ್ಟವ್ ಹತ್ರ ಮಕ್ಳಿದ್ದಾಗ ನಮಗೂ ಭಯ ಆಗುತ್ತಲ್ವಾ, ಒಂದ್ ಕಡೆ ಎಲ್ಲಿ ಕೈ ಸುಟ್ಕೊಂಡ್ಬಿಡ್ತಾರೋ ಅಂತೇಳಿ ಹಿಂಗೆ ಚಪಾತಿ ನಾನು ಉತ್ತಾ ಇದ್ದೆ. ಕೊನೆಗೂ ಬಿಡ್ಲೇ ಇಲ್ಲ, ಅವಳೇ ಬಂದು ಬೇಯಿಸ್ತಾ ಇದ್ದಾಳೆ ಇವತ್ತು. ಸಣ್ಣ ಸಣ್ಣವ ತಿಂದಿದ್ರಲ್ಲ, ನೀವು ಯಾಕೆ ತಿಂಗಿ? ನಾವು ಹಬ್ಬದ ದಿವಸ ಮಾಡಿದ್ವಿ. ಫಸ್ಟು ಚುಂಚ್ಗೆ ಪೂರ್ತಿ ಚಪಾತಿ ಒಳಗೆ ಹಾಕ್ಕೋಬೇಕು. ಇವತ್ತು ತಿರ್ಗ್ಸಾಕು. ಕರೆಕ್ಟಾಗಿ ನಿಧಾನ ತಿರ್ಗ್ಸಾಕ್ಬೇಕು, ಇಲ್ಲಾಂದ್ರೆ ಎಣ್ಣೆ ಮುಖಕ್ಕೆ ಸಿಡಿದು ಅದ್ರ ಮೇಲೆ ಎಣ್ಣೆ ಇದ್ದಿದ್ದು. ಇಲ್ಲಾಂದರೆ ಪೂರ್ತಿ ಚಪಾತಿ ಬೇಯಿಸ್ಬಿಟ್ಟು ಎಣ್ಣೆ ಹಾಕಿ ತೆಗಿಬೇಕು. ಬಿಡು ನೀನು ಬಿಡು, ಕೈ ಬಿಡು ಸುಮ್ಮನೆ. ಎಷ್ಟು ಚಪಾತಿ ಮಾಡಿದಮ್ಮ ತಾಯಿ? 3 ಚಪಾತಿ ಸಾಕ? ನಿಂದು ಆಯ್ತಲ್ಲ, ನಾನು ಮಾಡ್ಕೊಂತೀವಿ ಬಿಡಿ. ಮಾತಾಡಿ ಇವಾಗ. ಹಾಯ್, ನಾನು ಇವತ್ತು ಚಪಾತಿ ಮಾಡ್ತಿದ್ದೇನೆ. ಚಪಾತಿ ಮಾಡೋದನ್ನ ಕಲಿತಾ ಇದ್ದೀನಿ. ಚಪಾತಿ ಕಲಿತಿದ್ದೇನೆ. ಹಿಟ್ಟು ಕಲ್ಸಕ್ಕೆ ಬರುತ್ತಾ? ಬರುತ್ತೆ. ಚಪಾತಿ ಹಿಟ್ಟು ಮಾಡಕ್ಕೆ ಏನೇನು ಬೇಕು? ಚಪಾತಿದು ಹಿಟ್ಟು ತಗೊಳ್ಬೇಕು. ಅದು ಏನು ಹಿಟ್ಟು ಬೇಕು? ಚಪಾತಿ ಹಿಟ್ಟು. ಅದೇ ಯಾವ ಹಿಟ್ಟು ಅಂತ ಹೇಳ್ಬೇಕು. ಚಪಾತಿ ಯಾವ ಹಿಟ್ಟಲ್ಲಿ ಮಾಡೋದು? ಗೋಧಿ ಹಿಟ್ಟಿಗೆ ಏನ್ ಹಾಕ್ಬೇಕು? ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಅದನ್ನ ಕಲಿಸ್ಬೇಕು. ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಬೇಕು. ಈ ಕಡೆ ಬೆಂದಿಲ್ಲ, ತಿರ್ಸ್ಬೇಕು. ಇನ್ನೊಂದು ಸ್ವಲ್ಪ ಬೇಯ್ಲಿ 2 ನಿಮಿಷ. ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿ ಇವಾಗ ಫೋಲ್ಡ್ ಮಾಡೋದನ್ನ ಫೋಲ್ಡ್ ಮಾಡಿಬಿಟ್ಟು ಅಡ್ವಾಕ್ಸ್ ಇಷ್ಟೇ ನನ್ನ ಕೆಲಸ. ಚಪಾತಿ ಮಾಡ್ತಿದ್ದೀನಿ. ನಂದೇನಿದ್ರು ಮಮ್ಮಿ, ನಾನು ಇಷ್ಟೊಂದು ಒಂದು ಇಟ್ಟು ಚಪಾತಿ ಇಷ್ಟೊಂದು ಬೇಯಿಸಿದ್ವಿ ನೋಡಿ. ಜೀವನದಲ್ಲಿ ಇದು ಫುಲ್ ಚಪಾತಿ ಮಾಡಿದ್ವಿ. ಫೈನಲಿ ಇವತ್ತಂತೂ ಜಾನು ಬಿಟ್ಟಿಲ್ಲ, ಎಲ್ಲಾ ಚಪಾತಿನ ಅವಳೇ ಬೇಯಿಸಿದ್ಲು. ಅವ್ಳಿಗೆ ಬೇಯಿಸೋದಕ್ಕೆ ಏನೋ ಒಂಥರ ಖುಷಿ ಅವಳಿಗೆ. ನಾನೇ ಮಾಡಿದೀನಿ ಚಪಾತಿ ಅನ್ನೋ ಅಷ್ಟು ಖುಷಿ. ಆಮೇಲೆ ಎಲ್ಲರಿಗೂ ನಾನೇ ಬಡಿಸ್ತೀನಿ ಅಂತೇಳಿ ನೋಡಿ ಎಲ್ಲಾ ತಟ್ಟೆಗೂ ಹಾಕ್ತಾ ಇದ್ದಾಳೆ. ಎಲ್ಲರೂ ಸಾಕು ಅಂದ್ರೂ ಜಾಸ್ತಿನೇ ಪಲ್ಯ ಹಾಕ್ಬಿಟ್ಟು ಚಪಾತಿ ಹಾಕ್ಬಿಟ್ಟು ಎಲ್ಲರ ತಟ್ಟೆಗೂ ಅವಳೇ ಬಡಿಸ್ಬಿಟ್ಟು ಅವಳ ತಟ್ಟೆಗೂ ಬಡಿಸ್ಕೊಂಡಿದ್ದಾಳೆ.
ಅದಕ್ಕೆ ಅವಳಿಗೆ ಏನೋ ಒಂಥರ ಖುಷಿ, ಇವತ್ತು ನಾನೇ ಚಪಾತಿ ಮಾಡ್ಬಿಟ್ಟಿದ್ದೀನಿ ಅನ್ನೋ ತರ ಒಂದ್ ಖುಷಿ ಕಲ್ತ್ಬಿಟ್ಟೆ, ನಾನು ಮಾಡಿದ್ದೀನಿ ತಿನ್ನಿ ಅಂತೇಳಿ ಎಲ್ಲರಿಗೂ ಬಡಿಸ್ಬಿಟ್ಟು ತಿಂತಾ ಇದೀವಿ. ಇವಾಗ ನಮ್ ನೈಟ್ ಊಟ ಆಗ್ತಾ ಇದೆ ನಮ್ದು. ಸಾಕು 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 ಚಪಾತಿ ಮ್ಯೂಟ್ ಮಾಡು ವರ್ಷ, ಒಂಚೂರು ಮ್ಯೂಟ್ ಮಾಡಿ ಟಿವಿ. ಎಷ್ಟು ಅದಿಲ್ಲ ಅಲ್ಲಿ ಅಲ್ಲಿ ಐತಲ್ಲ ಅದ ಏನು ರಿಮೋಟ್ ನೀನು ಇಟ್ಕೊ ಇದ್ದಿಲ್ಲ ರಿಮೋಟ 2 ಪಪ್ಪುಂಗೆ ಜವಳೆಕಾಯಿನ ಜವಳಿಕಾಯಿ ಎಲ್ಲ ಅಗ್ಲಕಾಯಿ ಆಗ್ಲಕಾಯಿ. ಅಲ್ಲೇ ಕೂತ್ಕೊ ಕೊಡ್ತೀನಿ, ಪಾತ್ರೆ ಕೊಡ್ತೀನಿ ನಾನು. ಪಪ್ಪ ಎಷ್ಟು ಚಪಾತಿ? 2 ನಾನೇ ಬೇಯಿಸಿದ್ದು. ಅಲ್ಲೇ ಕೂತ್ಕೊ ಕೊಡ್ತೀನಿ, ಅಲ್ಲೇ ಕೂತ್ಕೊಳ್ಳಮ್ಮ ಕೊಡ್ತೀನಿ, ತಕ್ಕೊಡ್ತೀನಿ ನಾನು. ಅಷ್ಟು ಸೌತೆಕಾಯಿ ಅಂತ ಕೊಡು. ಇದು ತಿನ್ಬೇಕು. ತಿನ್ಬೇಕಾ ಬೇಕಾ? ನೋಡು ಈಗ ನೋಡ್ತೀನಿ ಎಷ್ಟು ಚಪಾತಿ ತಿಂತೀಯ ಅಂತ. ಒಂದೇ ಚಪಾತಿನೇ ತಿನ್ನೋಣ. ಬೇಯಿಸಿದೆಯಲ್ಲ ತಿನ್ನಬೇಕು. ಹೆಂಗೈತಿ ಈಗ ನೀನು ಮಾಡಿದ ಚಪಾತಿ ನೀನೇ ಹೇಳ್ಬೇಕು ಇವಾಗ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಯ್ತಾ? ನಾವು ಮಾಡಿದ ಚಪಾತಿ ಹೆಂಗಿರುತ್ತೆ? ನಮ್ದು ನೈಟ್ ಎಲ್ಲ ಊಟ ಆಗಿ ಎಲ್ಲ ಮಲ್ಕೊಂಡ್ವಿ. ತಿರುಗ್ ದಿನ ಬೆಳಿಗ್ಗೆ ಇದು ರಾಗಿ ದೋಸೆ ರೆಡಿ ಮಾಡಿದ್ದೆ. ರಾಗಿ ದೋಸೆ ಮಾಡೋದಕ್ಕೆ ನಾನು ಇನ್ಸ್ಟೆಂಟ್ ಆಗಿ ಇದು ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ ಅಂತ ಹೇಳಿ ರಾಗಿ ಮತ್ತೆ ನವಧಾನ್ಯಗಳೆಲ್ಲ ಏನಿರುತ್ತೆ ನೋಡಿ, ಸಿರಿಧಾನ್ಯಗಳು, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸಿ ಇಟ್ಟಿರ್ತೀನಿ. ಬೆಳಿಗ್ಗೆ ತಕ್ಷಣ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಸ್ವಲ್ಪ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡಿಬಿಟ್ವಿ, ಮತ್ತೆ ಕಾಬೂಲ್ ಕಡಲೆ ನೆನೆಸ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್. ಮತ್ತೊಂದು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.